ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ ನ ಹ್ಯಾಕ್ ಮಾಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ಪ್ರಿಯಾಂಕಾ ಉಪೇಂದ್ರಗೆ ಈ ಸ್ಕ್ಯಾಮ್ ಆಗಿದೆ. ಅದು ನಾಳೆ ನಮಗೆ ಕೂಡ ಆಗ್ಬೋದು. ಬನ್ನಿ ಅದರಿಂದ ಹೇಗೆ ತಪ್ಪಿಸ್ಕೋಬಹುದು ಅಂತ ನೋಡೋಣ ಈ ವಿಡಿಯೋನಲ್ಲಿ. ಈ ಸ್ಕ್ಯಾಮ್ಗೆ ಕಾಲ್ ಫಾರ್ವರ್ಡಿಂಗ್ ಸ್ಕ್ಯಾಮ್ ಅಂತ ಕರೀತಾರೆ. ಈ ಸ್ಕ್ಯಾಮ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋ ಮುಂಚೆ ನಮ್ಮ ಫೋನ್ ಹ್ಯಾಕ್ ಆಗಿದೆಯೋ ಇಲ್ಲೋ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಇದಕ್ಕೆ ನಿಮ್ಮ ಫೋನ್ ಡೈಲರ್ ನ ಓಪನ್ ಮಾಡಿ *#67# ಅಥವಾ *21# ಡಯಲ್ ಮಾಡಿ. ಅಲ್ಲಿ ನಿಮ್ಮ ಫೋನ್ ಕಾಲ್ ಫಾರ್ವರ್ಡಿಂಗ್ ಆಗಿದೆಯೋ ಇಲ್ವೋ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಸ್ಕ್ಯಾಮ್ ಹೇಗ್ ಮಾಡ್ತಾರೆ ಅಂತ ಕೆಲವು ಎಕ್ಸಾಂಪಲ್ಸ್ ಗಳಲ್ಲಿ ನೋಡೋಣ. ನಿಮ್ಮ ಕೊರಿಯರ್ ಪಾರ್ಸಲ್ ಡೆಲಿವರಿ ಇಂದಾನೋ ಅಥವಾ ಯಾವುದೋ ಒಂದು ವಿಷಯಕ್ಕೆ ಕಾಲ್ ನಲ್ಲೇ ಈ ಸ್ಕ್ಯಾಮರ್ಸ್ ಗಳು *41# ಜೊತೆಗೆ 10 ಡಿಜಿಟ್ ನಂಬರ್ ನ ಡಯಲ್ ಮಾಡೋದಕ್ಕೆ ಹೇಳ್ತಾರೆ. ಡಯಲ್ ಮಾಡ್ತಾ ಇದ್ದಂಗೆ ನಿಮ್ಮ ಕಾಲ್ ಫಾರ್ವರ್ಡಿಂಗ್ ಆಗಿ ನಿಮಗೆ ಬರೋ ಫೋನ್ ಕಾಲ್ಸ್, SMS ಎಲ್ಲ ಬೇರೆ ನಂಬರ್ ಹೊರಟೋಗುತ್ತೆ. ಇನ್ನು ಬೇರೆ ತರನು ಈ ಸ್ಕ್ಯಾಮ್ ನ ಮಾಡ್ತಾರೆ. ಬಸ್ ಸ್ಟಾಪ್ ನಲ್ಲಿ ಯಾರೋ ಒಬ್ಬ ಬಂದು ಒಂದು ಅರ್ಜೆಂಟ್ ಕಾಲ್ ಮಾಡಬೇಕು, ಕಾಲ್ ಮಾಡಿ ವಾಪಸ್ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಫೋನ್ ನಲ್ಲಿ ಈ ಕೋಡ್ ನ ಹಾಕ್ಬಿಟ್ಟು ಸ್ಕ್ಯಾಮ್ ಮಾಡಬಹುದು. ಅಥವಾ ಹಾಸ್ಪಿಟಲ್ ನಲ್ಲಿ ಕೂಡ ಈ ತರ ಫೋನ್ ಇಸ್ಕೊಂಡು ಒಂದು ಎಮರ್ಜೆನ್ಸಿ ಇದೆ, ನಮ್ಮ ರಿಲೇಟಿವ್ ಗೆ ಕಾಲ್ ಮಾಡಬೇಕು, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನಿಮ್ಮ ಫೋನ್ ಇಸ್ಕೊಂಡ್ಬಿಟ್ಟು ಕಾಲ್ ಮಾಡಬಹುದು. ಈ ಸ್ಕ್ಯಾಮ್ ಆದ್ಮೇಲೆ ನಿಮ್ಗೆ ಗೊತ್ತೇ ಆಗಲ್ಲ ಈ ಸ್ಕ್ಯಾಮ್ ನಿಮ್ಗೂ ಆಗಿದೆ ಅಂತ. ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆಗೋಗಿರುತ್ತೆ. ಒಂದು, ನಿಮ್ಮ ಫೋನ್ ಯೂಸ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್, ATM ಕಾರ್ಡ್, ಕ್ರೆಡಿಟ್ ಕಾರ್ಡ್ ಗೆ ಡೈರೆಕ್ಟ್ ಹ್ಯಾಕ್ ಮಾಡಬಹುದು. ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಫೇಸ್ಬುಕ್, ವಾಟ್ಸ್ಆಪ್ ಯಾವುದೋ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಗೆ ಅಥವಾ ರಿಲೇಟಿವ್ಸ್ ಗೆ ಮೆಸೇಜ್ ಮಾಡಿ ಅಮೌಂಟ್ ಕೇಳಿ ತಮ್ಮ ಅಕೌಂಟ್ ಗೆ ಹಾಕ್ಸ್ಕೋಬಹುದು. ಈ ತರ ಆದಾಗ ತಕ್ಷಣ #002# ನ ಡಯಲ್ ಮಾಡಬೇಕು. ಇದರಿಂದ ನಿಮ್ಮ ಫೋನ್ ಗೆ ಆಗಿರುವಂತ ಕಾಲ್ ಫಾರ್ವರ್ಡಿಂಗ್ ಎಲ್ಲ ಆಫ್ ಆಗೋಗುತ್ತೆ. ಯಾರೋ ಬೇರೆಯವರು ಹೇಳಿರೋ ಕೋಡ್ ನ ಡಯಲ್ ಮಾಡಬೇಕಾದ್ರೆ ಅಥವಾ ಫೋನ್ ನ ಬೇರೆಯವ್ರ ಕೈ ಕೊಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ ಮತ್ತೆ ಅಲರ್ಟ್ ಆಗಿರಿ. ನೀವು ಕೇರ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ತರ ದುಡ್ಡು ಉಳಿಸುವಂತ ಸೇಫ್ಟಿ ಟಿಪ್ಸ್ ಗೆ ದುಡ್ಡೇ ದೊಡ್ಡಪ್ಪನ ಫಾಲೋ ಮಾಡಿ.